ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಮಂಗಳವಾರ. ಈ ದಿನದ ವಿಶೇಷತೆ ಏನು, ಇವತ್ತು ದೇವರ ಅನುಷ್ಠಾನ ಹೇಗಿರಬೇಕು, ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲಗಳೇನು, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು, ಎಲ್ಲವನ್ನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತು ಮಂಗಳವಾರ. ಈ ದಿನ ದೇವರ ಅನುಷ್ಠಾನ ಹೇಗಿರಬೇಕು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚಯೇತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದ್ವದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರಭಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು ತೃತೀಯ ತಿಥಿ, ಶ್ರವಣ ನಕ್ಷತ್ರ. ಈ ದಿವಸ ಮಂಗಳವಾರವಾಗಿದೆ. ಮಂಗಳವಾರದಲ್ಲಿ ಏನು ಮಾಡೋದಪ್ಪ, ಏನು ಮಾಡೋದು ಅಂದರೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ. ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗ್ತಕ್ಕಂಥದ್ದು, ಇಲ್ಲ ಮಂಗಳ ಗೌರಿ ಸ್ವರೂಪದಲ್ಲಿರ್ತಕ್ಕಂಥ ದುರ್ಗಾ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಲಲಿತಾ ಸಹಸ್ರನಾಮ ಇತ್ಯಾದಿಗಳನ್ನು ಹೇಳಿಕೊಳ್ತಕ್ಕಂಥದ್ದು. ಮಂಗಳವಾರ ಕುಜನ ವಾರ. ಹೀಗಾಗಿ ಕುಜನಿಗೆ ಪ್ರೀತ್ಯರ್ಥವಾಗಿ ಕುಜನ ಧಾನ್ಯವಾಗಿರತಕ್ಕಂತಹ ತೊಗರಿ ಬೇಳೆಯನ್ನು, ತೊಗರಿ ಕಾಳನ್ನು ದಾನ ಮಾಡ್ತಕ್ಕಂಥದ್ದು. ಹೀಗೆ ಯಾವ ತೆರದಲ್ಲೂ ಭಗವತ್ ಸಮರ್ಪಣೆ, ಭಗವಂತನಿಗೆ ಭಕ್ತಿ ಸಮರ್ಪಣೆ ಅಂತಕ್ಕಂಥದ್ದನ್ನು ಮಾಡಬಹುದು. ಕೆಲವರು ತುಂಬ ಕಾಂಪ್ಲೆಕ್ಸ್ ಮಾಡ್ಕೊಂಡ್ಬಿಡ್ತಾರೆ, ಕ್ಲಿಷ್ಟ ಸಂಕೀರ್ಣ ಅಂತ ಕರೀತಾರೆ ಅದನ್ನು. ಆ ರೀತಿಯಲ್ಲಿ ಇಷ್ಟೇ ಪ್ರದಕ್ಷಿಣೆ ಹಾಕಬೇಕು, ಇಷ್ಟೇ ಏನು ಯಾವ್ಯಾವುದೋ ವ್ರತಗಳು ಕೇಳಿದ್ದೀನಿ. ಅದೇನೋ ಒಂದಷ್ಟು ಕಾಳು ಸಾಸಿವೆನೋ ಮತ್ತೊಂದೋ ತೊಗೊಂಡು ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಹೀಗೆ ತಲೆ ನೇವಳಿಸೋದು, ಪ್ರದಕ್ಷಿಣೆ, ಹೀಗೆ ಆ ಪ್ರದಕ್ಷಿಣೆಯ ರೀತಿಯಲ್ಲಿ ಏನೇನೋ ಮಾಡೋದು, ಏನೇನೋ ಪಾಪ ಜನರಿಗೆ. ಅಂತೂ ಇದರಿಂದ ನಾನು ಬಿಡುಗಡೆ, ಕಷ್ಟದಿಂದ ಹೊರಗೆ ಬಂದುಬಿಡಬೇಕು ಅನ್ನಲಿಕ್ಕೆ ಲಕ್ಷ ಜನರ ಮಾತನ್ನು ಕೇಳ್ಕೊಳ್ತಾರೆ. ಪಾಪ ಯಾವುದನ್ನು ಅನುಸರಿಸೋದು ಜನರಿಗೆ ಕಷ್ಟ ಆಗಿಬಿಡುತ್ತೆ. ಅವ್ರು ಹೇಳಿದ್ದು ಕೇಳೋದಾ, ಇವ್ರು ಹೇಳಿದ್ದು ಕೇಳೋದಾ, ಒಂದು ಪ್ರದಕ್ಷಿಣೆ ಹಾಕಬೇಕಾ, ಎರಡು ಪ್ರದಕ್ಷಿಣೆ ಹಾಕಬೇಕಾ, ಯಾವ ಧಾನ್ಯ ಎಷ್ಟು ಬಾರಿ ಕೊಡಬೇಕು, ಬೆಳಗ್ಗೆ ನಮಸ್ಕಾರ ಮಾಡಬೇಕಾ, ಸಂಜೆ ನಮಸ್ಕಾರ ಮಾಡಬೇಕಾ, ಈ ಥರದ್ದು ಗೊಂದಲ ಬಹಳ ಇದೆ. ಇದನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಎಲ್ಲರಿಗೂ ಒಂದು ದೃಢ ನಿಶ್ಚಯ ಅಂತ, ವಿಶ್ವಾಸ ಅಂತ ಇರಬೇಕಲ್ಲ. ಒಂದು ನಮಸ್ಕಾರ ಹಾಕಿದ್ರೂ ಸಾಕಾಗುತ್ತೆ ಅಂತ ಎಷ್ಟೋ ಬಾರಿ ಹೇಳಿದ್ದೀನಿ. ಒಂದು ನಾಮಾವಳಿ ಹೇಳಿಕೊಂಡ್ರೂ ಸಾಕಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಆದರೂ ಜನರಿಗೆ ಗೊಂದಲ ಈ ವಿಚಾರದಲ್ಲಿ. ಭಗವಂತನ ಆರಾಧನೆಯಲ್ಲಿ ಗೊಂದಲ ಬಂದರೆ ಅದನ್ನು ಅವರೇ ಪರಿಹರಿಸ್ಕೋಬೇಕು. ನೀವು ಎಷ್ಟು ಯೂಟ್ಯೂಬ್ ಚಾನಲ್ಗಳನ್ನು ನೋಡಿದ್ರು ಅಷ್ಟೂ ಥರ 1,00,000 ಬಗೆಯಲ್ಲಿ ಬೇರೆ ಬಗೆಯಲ್ಲಿ ಹಾಗೆ ಮಾಡಿ, ಹೀಗೆ ಮಾಡಿ, ಮತ್ತೊಂದು ಸಲ ಇನ್ನೇನೇನೋ ಹೀಗೆ ಹೇಳ್ತಾನೆ ಇರ್ತಾರೆ. ಯಾವುದು ಮಾಡಿದ್ರೂ ಕೊನೆಗೆ ಅಲ್ಲಿಗೆ ಹೋಗಿ ತಲುಪುತ್ತೆ. ಆತಂಕ ಬೇಡ. ಯಾವುದೋ ಒಂದು ಕಡೆಗೆ ದೃಢವಾದ ನಿಶ್ಚಯ ಇಟ್ಟುಕೊಳ್ಬೇಕಷ್ಟೆ. ಹೀಗೆ ಮಾಡೋದರಿಂದ ನನ್ನ ಮನಸ್ಸಿಗೆ ಸಮಾಧಾನ ಇದೆಯಪ್ಪ, ಅದು ಸಾಕು ಅಂತ ನಿಮಗೆ ನಿಶ್ಚಯವಾದರೆ ಅದು ಪರಮಾತ್ಮನ ನಿಶ್ಚಯವಾಗಿರುತ್ತೆ. ಇದು ಬಿಟ್ಟು ಅವ್ರು ಹೇಳಿದ್ರು ಹೀಗೆ ಮಾಡಿದೆ, ಇವ್ರು ಹೇಳಿದ್ರು ಹೀಗೆ ಮಾಡಿದೆ, ಈ ಗೊಂದಲದಲ್ಲಿ ನೀವು ಪೂಜೆ ಮಾಡ್ತಾಯಿದ್ರೆ ಗೊಂದಲದಲ್ಲೇ ಸೂತ್ತಾ ಇರ್ತೀರ. ಪೂಜೆ ಮಾಡ್ತಾ ಇರಲ್ಲ ನೀವು. ಅವ್ರು ಏನು ಹೇಳಿದ್ರು ಅದನ್ನ ಎಲ್ಲಿ ಮಿಸ್ ಮಾಡಿಬಿಟ್ಟೆ, ಇನ್ನೇನು ಮಾಡಿಬಿಟ್ನೋ, ಇನ್ಯಾವುದನ್ನು ಅಳವಡಿಸ್ಕೊಂಡೋ, ಇನ್ಯಾವುದನ್ನು ಬಿಟ್ಟನೋ, ಈ ಥರದ್ದೇ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ. ಇದು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನಿಮಗೇನು ಅನ್ನಿಸ್ತೋ, ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಫೋಟೋ ಎಲ್ಲ ಒರೆಸಿದ್ರ, ಅಚ್ಚುಕಟ್ಟಾಗಿ ಒಂದು ಹೂವು ಇಟ್ಟರ, ಒಂದು ನಿಮ್ಗೆ ತೋಚಿದ್ದು ಏನೋ ಮನೆಯಲ್ಲಿ ಮಾಡಿದಂಥ ಅಡುಗೆ, ಒಂದು ಹಾಲು ಅಥವಾ ಒಂದು ಸಕ್ಕರೆ ಏನಿದೆ ಮನೆಯಲ್ಲಿ ಪಾಕ, ಅದನ್ನು ನೈವೇದ್ಯ ಮಾಡಿ ಅದನ್ನೇ ಪ್ರಸಾದ ತೆಗೆದುಕೊಳ್ಳಿ. ಮುಖ್ಯವಾಗಿ ಭಗವತ್ ಪ್ರೀತಿ ಹೇಗೆ ಸಮರ್ಪಣೆ ಮಾಡ್ತೀರೋ ಹಾಗೆ ಕುಟುಂಬದವ್ರ ಜೊತೆಗೆ, ಸಮಾಜದ ಜೊತೆಗೆ ವರ್ತಿಸ್ತಾ ಇದ್ದೀರಾ ನೋಡ್ಕೊಳ್ಳಿ. ದೇವರ ಪೂಜೆ ಅಂತಂದರೆ ಅಲ್ಲಿ ಎಲ್ಲವೂ ಭೂತ ಪೂಜೆ. ಅದು ನೀವು ಪ್ರಾಣಿಗಳ ಜೊತೆ ಹೇಗಿದ್ದೀರಾ ಅನ್ನೋದರಿಂದನೂ ಹಿಡಿಯುತ್ತೆ. ದೇವರಿಗೆ ಎಷ್ಟು ಪ್ರೀತಿಯಿಂದ ವಸ್ತುತಃ ನಾವೆಲ್ಲ ಪ್ರೀತಿಯಲ್ಲಿದೆ. ನಮಗೇನೋ ಬೇಕು, ನಮ್ಮ ಸ್ವಂತಿಗೆ, ನಮ್ಮ ಸ್ವಾರ್ಥಕ್ಕಾಗಿ ದೇವ್ರ ಪೂಜೆ ಮಾಡ್ತೀವಿ. ಅವನೇನು ದೇವ್ರು ಕಷ್ಟ ಕೊಟ್ಬಿಡ್ತಾನೋ ಅನ್ನೋ ಭಯಕ್ಕಾಗಿ ಮಾಡ್ತೀವಿ. ಇಲ್ಲ, ನನ್ನ ಈ ಕಷ್ಟದಿಂದ ಪಾರು ಮಾಡಲಿ ಅನ್ನೋ
ಉದ್ದೇಶಕ್ಕಾಗಿ ಮಾಡ್ತೀವಿ. ಎಲ್ಲಿದೆ ನಮಗೆ ನಿಜವಾಗಿ ದೇವರ ಪ್ರೀತಿ? ಅವನು ಏನು ಕೊಡದಿದ್ರೂ ಚಿಂತೆ ಇಲ್ಲಪ್ಪ, ಅವನು ಹೂವು ಇಡ್ತೀನಿ ಅಂತಕ್ಕಂಥವ್ರು ಎಷ್ಟು ಜನ ಇದ್ದಾರೆ? ಇದ್ದರೆ ಬಹಳ ಸಂತೋಷ, ನಮಸ್ಕಾರ ಮಾಡೋಣ. ಆ ರೀತಿಯಲ್ಲಿ ಒಂದು ಬಂದ ಆಕಳಿಗೆ ಅಥವಾ ಬಂದ ಜನ ಮನೆಗೆ ಬಂದಂತಹ ಅತಿಥಿಗಳಿಗೋ ಆಮಂತ್ರಿತರಿಗೋ ಒಂದು ಪ್ರೀತಿ ವಿಶ್ವಾಸ ತೋರಿಸೋ, ಅಲ್ಲಿ ಇದೆಯಲ್ಲ ಅತಿಥಿ ದೇವೋ ಭವ ಅಂತಲೇ ತಾನೇ ನಮ್ಮಲ್ಲಿರ್ತಕ್ಕಂಥದ್ದು. ಪ್ರಾಣಿಗಳು, ಗೋವಿಗೆ ನಮಸ್ಕಾರ ಮಾಡಿ ಅಂತಲೂ ಇದೆಯಲ್ಲ, ಸರ್ವ ಪ್ರಾಣಿಗಳನ್ನು ಹಾಗೆ ಕಾಣಬೇಕು ಅಂತ. ಹೀಗೆ ಇದು ಹೇಗೆ ವಿಶಾಲವಾಗಿದೆ. ಹೀಗಾಗಿ ದೇವ್ರ ಪೂಜೆನ ನಾನು ಹೀಗೆ ಇಷ್ಟೇ ಕ್ರಮದಲ್ಲಿ, ಹೀಗೇ ರೀತಿಯಲ್ಲಿ, ಇದೇ ಚೌಕಟ್ಟಿನಲ್ಲಿ ಅಂತೇನು ಇಟ್ಕೋಬೇಡಿ. ಹೇಗೆ ತೋಚುತ್ತೋ ಹಾಗೆ ಮನಸ್ಸಿನ ಸಮರ್ಪಣೆ. ಕುವೆಂಪು ಅವರು ಮಾತು ಹೇಳ್ತಾರಲ್ಲ, ಎದೆಯ ದನಿಗೂ ಮಿಗಿಲಾಗಿಹುದೇ ಅಂತ. ಹೀಗಾಗಿ ನಿಮ್ಮ ಹೃದಯ ಧ್ವನಿಯನ್ನು ಅವನಿಗೆ ಸಮರ್ಪಣೆ ಮಾಡೋದು ಹೇಗೆ ಅಂದರೆ, ಹಾಡಿದ್ದರೆ ಹಾಡಿನ ಮೂಲಕ, ಸ್ತುತಿ ಇದ್ದರೆ ಸ್ತುತಿ ಮೂಲಕ, ಸಕ್ಕರೆ ಇದ್ದರೆ ಸಕ್ಕರೆ ಮೂಲಕ, ಹೂವಿದ್ದರೆ ಹೂ ಮೂಲಕ. ಹೀಗೆ ಆ ರೀತಿಯಲ್ಲಿ ದೇವರ ಪ್ರೀತಿಯನ್ನು ಇಂಥದ್ದೇ ದಾರಿ ಅಂತೇನೂ ಇಲ್ಲ, ಹಲವು ದಾರಿಗಳಿದ್ದಾವೆ. ಧ್ಯಾನ, ಜಪ, ಯಜ್ಞ, ಏನೇನೋ. ಭಗವದ್ಗೀತೆಯಲ್ಲಂತೂ ದೊಡ್ಡ ಪಟ್ಟಿನೇ ಕೊಡ್ತಾನೆ, ಯಾವ ಥರನಾದರೂ ಬಾಪ ಅಲ್ಲಿಗೆ ಬರ್ತೀಯ ನೀನು ಅಂತ. ಹೀಗಾಗಿ ಗೊಂದಲ ಮಾಡಿಕೊಳ್ಳದೆ ನಿಮ್ಮ ಮನಸ್ಸಿಗೆ ಯಾರನ್ನಾದರೂ ಒಬ್ಬರನ್ನ ಇವರು ಓಕೆ, ಇವರು ಹೇಳ್ತಾ ಇರತಕ್ಕಂಥದ್ದು ಸರಿ ಇದೆ ಅಂತ ಮನಸ್ಸಿಗೆ ಅನ್ನಿಸ್ತಾ ಇದೆ ಅಂತ ದೃಢ ವಿಶ್ವಾಸ ಇಟ್ಕೊಳ್ಳಿ. ಯಾರಾದರೂ ಸರಿ, ಅವರಲ್ಲಿ ಒಂದು ವಿಶ್ವಾಸ ಇಟ್ಟು ಮತ್ತೆ ಅವರು ಹೇಳಿದ ಹಾಗೆ ನಡ್ಕೊಂಡ್ರೆ ನಿಮಗೆ ಏನು ಗೊಂದಲದ ಬುದ್ಧಿ ಬರೋದಿಲ್ಲ. ಆಗ ನಿಮ್ಮ ದಾರಿಗೆ ಸರಿ ಅನ್ನಿಸ್ತಾ ಇರುತ್ತೆ, ಅದು ಹೋಗಿ ಗುರಿ ತಲುಪಲಿಕ್ಕೆ ಒಂದು ಸಹಾಯ ಆಗುತ್ತೆ. ಹೀಗೆ ನಾನು ಹೇಳಿದ್ದು ಕೇಳೋದು, ಇನ್ಯಾರೋ ಹೇಳಿದ್ದು ಕೇಳೋದು, ಮತ್ತಾರೋ ಹೇಳಿದ್ದು ಕೇಳೋದು, ಮಿಕ್ಸ್ಚರ್ ಮಾಡ್ಕೋಬೇಡಿ. ಆದ್ದರಿಂದ ನಿಮಗೆ ಗೊಂದಲವೇ, ಪೂಜೆಯಲ್ಲಿ ಶ್ರದ್ಧೆ ಬರೋದಿಲ್ಲ, ಮುಖ್ಯವಾಗಿ ಆ ತಾದಾತ್ಮ್ಯತೆ ಬರೋದಿಲ್ಲ. ಅದಿಲ್ಲ ಅಂದರೆ ನಾವು ಹತ್ತಿರ ಆಗೋದಿಲ್ಲ, ಅದು ತೊಂದರೆ. ಹೀಗಾಗಿ ಶ್ರದ್ಧೆಯಿಂದ ಕೈ ಜೋಡಿಸಿದ್ರೂ ಸಾಕಾಗುತ್ತೆ. ನಮಸ್ಕಾರ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ದೇವರಿಗೆ ಪೂಜೆ ಮಾಡುವಾಗ ಅದಕ್ಕೆ ಇಂಥದ್ದೇ ನಿಯಮ ಅನ್ನೋದಿಲ್ಲ. ನಿಯಮಗಳಿರುತ್ತೆ ಕೆಲವೊಂದು ಪೂಜೆಗಳಿಗೆ, ಆದರೆ ಇದ ಅಂತ ಗೊಂದಲ ಮಾಡಿಕೊಂಡು ರಾಡಿ ಮಾಡ್ಕೊಳ್ಳೋದಕ್ಕಿಂತ ಯಾವುದೋ ಒಂದು ವಿಧಾನದಿಂದ ಭಕ್ತಿಯಿಂದ ಪೂಜೆಯನ್ನು ಸಮರ್ಪಿಸಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ದಯೆ ಧರ್ಮದ ಮೂಲ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಶಾಸ್ತ್ರಿಗಳೇ. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅತ್ತ ಗಮನ ಕೊಡೋಣ. ಮೊದಲನೇ ಸಂದೇಶವನ್ನು ಕೋಲಾರದಿಂದ ಅನುಷ್ ಅವರು ಕಳಿಸಿದ್ದಾರೆ. ಅನುಷ್ ಅವರ ಜನ್ಮ ದಿನಾಂಕ 15/2/2001. ಹುಟ್ಟಿದ ಸಮಯ ಬೆಳಗ್ಗೆ 10 ಗಂಟೆ. ಆರೋಗ್ಯ ಹಾಗೆ ಮುಂದಿನ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅನುಷ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಮುಂದೆ ಬದುಕು ಹೇಗಿರುತ್ತೆ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಲಗ್ನದ ಅಧಿಪತಿ ಕುಜ ಚೆನ್ನಾಗಿದ್ದಾನೆ, ಅಷ್ಟಮದಲ್ಲಿದ್ದಾನೆ, ಸ್ವಕ್ಷೇತ್ರ ತೊಂದರೆ ಇಲ್ಲ. ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಭಕ್ತಿ, ಮುಂದೆ ರವಿಚಂದ್ರ ಎಲ್ಲ ಶುರುವಾಗುತ್ತೆ. ಶುಕ್ರ ನಿಮಗೆ ವ್ಯಯದಲ್ಲಿರ್ತಕ್ಕಂಥದ್ದು. ನೀವು ಅಲ್ಲಿ ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಒಂದು ಪಂಚಾಮೃತ ಸೇವೆ ಮಾಡಿಸೋದು ತುಂಬ ಒಳ್ಳೆಯದು. ಅದನ್ನು ಮಾಡಿಸಿ ಪ್ರತಿ ಶುಕ್ರವಾರ ನೀವು ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ಹೈಯರ್ ಸ್ಟಡೀಸ್ಗೆ ಅಥವಾ ಇನ್ಯಾವುದೋ ಕೆಲಸ ಇತ್ಯಾದಿ ಹುಡುಕ್ತಾ ಇದ್ದರೆ ಅವುಗಳಿಗೆಲ್ಲ ಸ್ವಲ್ಪ ಹಿನ್ನಡೆ ಇದೆ. ಹೀಗಾಗಿ ಈ ಮುಂದಿನ ಜೂನ್ವರೆಗೆ ನೀವು ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಅನಂತರದಲ್ಲಿ ತುಂಬ ಚೆನ್ನಾಗಿದೆ, ಲಾಭದ ರವಿ ಕಾಲ ಶುರುವಾಗುತ್ತೆ, ಅಲ್ಲಿಂದ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗುತ್ತೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮುಳಪಾಕಿಲಿನಿಂದ ಪ್ರದ್ಯುಮ್ನ ಅವರು ಕಳಿಸ್ಕೊಟ್ಟಿದ್ದಾರೆ. ಪ್ರದ್ಯುಮ್ನ ಅವರ ಜನ್ಮ ದಿನಾಂಕ 22/5/2020. ಹುಟ್ಟಿದ ಸಮಯ ಬೆಳಗ್ಗೆ 4:27. ಆರೋಗ್ಯ ಹಾಗೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರದ್ಯುಮ್ನವರ ಪ್ರಶ್ನೆ ಶಿಕ್ಷಣ, ಆರೋಗ್ಯ ಹೇಗಿದೆ ಮತ್ತು ಮುಂದೆ ಶಿಕ್ಷಣದ ಬಗ್ಗೆ. ಹೌದು ಶಾಸ್ತ್ರಿಗಳೇ ಅಲ್ವಾ? ಹೌದು ಶಾಸ್ತ್ರಿಗಳೇ. ನೋಡಿ, ಇದು ಮೇಷಲಗ್ನವಾಗಿದೆ. ಲಗ್ನದಲ್ಲಿ ಚಂದ್ರ ಇರ್ತಕ್ಕಂಥದ್ದು, ದ್ವಿತೀಯದಲ್ಲಿ ಶುಕ್ರ ರವಿ ಬುಧರ ಸ್ಥಿತಿ ತುಂಬ ಚೆನ್ನಾಗಿದೆ. ಮೌಢ್ಯನಾಗಿದ್ದಾನ ಶುಕ್ರನ? ಇಲ್ಲ, ಮೌಢ್ಯನಾಗಿಲ್ಲ, ತುಂಬ ಒಳ್ಳೆಯದು ಇದು. ಹೀಗಾಗಿ ಕಲೆ, ಸಾಹಿತ್ಯ ಇಂಥವುಗಳಲ್ಲಿ ಆಸಕ್ತಿ ಬರುತ್ತೆ. ಈಗ ಪ್ರಸ್ತುತ ಚಂದ್ರದಶೆಯಲ್ಲಿ ಚಂದ್ರಭಕ್ತಿ ನಡೀತಾ ಇದೆ. ಚಂದ್ರ ಜಾತಕದಲ್ಲಿ ಲಗ್ನದಲ್ಲೇ ಇರತಕ್ಕಂಥದ್ದು, ಆತನೇ ಸುಖದ ಅಧಿಪತಿ, ಆದರೆ ಪಕ್ಷದ ಬಲಹೀನತೆ ಇದೆ ಅವನಿಗೆ. ಹೀಗಾಗಿ ಚಂದ್ರ ಭಕ್ತಿ ನಡೆಯುವಾಗ ಸಾಮಾನ್ಯವಾಗಿ ಗೌರಿ ಪ್ರಾರ್ಥನೆಯನ್ನು, ಪಾರ್ವತಿ ಅಮ್ಮನವರ ಪ್ರಾರ್ಥನೆ, ಅಥವಾ ನಾವು ಯಾವುದನ್ನು
ದುರ್ಗಾ ಸ್ತುತಿ, ದುರ್ಗಾ ಕವಚ ಅಂತೀವೋ ಅದನ್ನು ಹೇಳ್ಕೊಳ್ತಕ್ಕಂಥದ್ದು ಅದು ತುಂಬ ಒಳ್ಳೆಯದು. ದುರ್ಗಾ ಕವಚ ಕೇಳಿಸ್ಕೊಳ್ಳೋಕೆ ಹೇಳಿ ಪ್ರತಿ ದಿವಸ, ಅದರಿಂದ ಆರೋಗ್ಯದಲ್ಲಿ ಒಂದು ಬಲ ಬರುತ್ತೆ. ವಿದ್ಯೆಗೆಲ್ಲ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಕೋಲಾರದಿಂದ ತ್ರಿಶಾನಕ್ ಅವರು ಕಳಿಸಿದ್ದಾರೆ. ತ್ರಿಶಾನಕ್ ಅವರ ಜನ್ಮ ದಿನಾಂಕ 15/10/2022. ಹುಟ್ಟಿದ ಸಮಯ ಮಧ್ಯಾಹ್ನ 3:07. ಆರೋಗ್ಯ ಹಾಗೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ತ್ರಿಶಾನಕ್ ಅವರು ಪ್ರಶ್ನೆ ಶಿಕ್ಷಣ ಹಾಗೆ ಆರೋಗ್ಯದ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ ತಮ್ಮದು ಇದು ಜಾತಕ ನೋಡಿದ್ರೆ ಕುಂಭಲಗ್ನ, ಲಗ್ನದಿಂದ ದ್ವಿತೀಯದಲ್ಲಿ ಗುರುವಿದ್ದಾನೆ, ತುಂಬ ಒಳ್ಳೆಯದು. ವಾಗ್ಮಿ ಭೋಜನ ಸಾರವಾಂಶ್ಚ ವಿತ್ತೇ ಧನಿ ಕೋವಿದ ಅಂತ ಹೇಳುತ್ತೆ. ಸುಮುಖೋ ವಿತ್ತೇ ಧನಿ ಕೋವಿದ ಅಂತ ಚೆನ್ನಾಗಿದೆ. ಇದರ ಪ್ರಕಾರ ಒಳ್ಳೆಯ ಮಾತು. ಪಂಚಮದಲ್ಲೂ ಚಂದ್ರ ಇರ್ತಕ್ಕಂಥದ್ದು. ಶುಭಸ್ಥಾನೇ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂಗೆ ನಿರ್ದೇಶಿತ ಅಂತಕ್ಕಂಥದ್ದು, ತುಂಬ ಮನೋಇಂಗಿತಜ್ಞತೆ, ಇದೆಲ್ಲ ತುಂಬ ಚೆನ್ನಾಗಿದೆ ಇವರೇ, ಒಳ್ಳೆಯ ಜಾತಕ. ಈಗ ರಾಹು ದಶೆಯಲ್ಲಿ ರಾಹು ಭುಕ್ತಿ ನಡೀತಿದೆ. 2027 ಆಗಸ್ಟಿಂದ ಮುಂದೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆಯ ವಿದ್ಯೆ, ಒಳ್ಳೆಯ ಸ್ಥಾನಮಾನ ಇದೆಲ್ಲ ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಬೆಂಗಳೂರಿನಿಂದ ನಾಗಬಸವಣ್ಣ ಅವರು ಕಳಿಸಿದ್ದಾರೆ. ನಾಗಬಸವಣ್ಣ ಅವರ ಜನ್ಮ ದಿನಾಂಕ 3/5/1984. ಹುಟ್ಟಿದ ಸಮಯ ರಾತ್ರಿ 11:45. ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಾಗಬಸವಣ್ಣ ಅವರ ಪ್ರಶ್ನೆ ಮದುವೆ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮಕರ ಲಗ್ನ. ಲಗ್ನದಿಂದ ವಿವಾಹದ ಅಧಿಪತಿ ಚಂದ್ರ ರಾಹುಯುಕ್ತನಾಗಿದ್ದಾನೆ. ಕಲತ್ರನಾಥನಿಗೆ ಪಾಪಗ್ರಹಗಳ ಯುತಿ ಇದ್ದರೆ ಅದು ಸ್ವಲ್ಪ ತೊಡಕು, ಮತ್ತು ಅಷ್ಟೇ ಅಲ್ಲ ಶನಿ ದೃಷ್ಟಿಗಿದೆ ಈ ವಿವಾಹ ಸ್ಥಾನಕ್ಕೆ. ಇದು ವಿಳಂಬವನ್ನು, ತೊಡಕುಗಳನ್ನು ಸೂಚಿಸುತ್ತೆ. ಚಂದ್ರ ರಾಹು ಶಾಂತಿ ಅದು ಅನಿವಾರ್ಯ ಇದೆ. ಅದನ್ನು ಮಾಡಿಸೋದ್ರಿಂದಾಗಿ ನಿಮಗೆ ನಿಮ್ಮ ಈ ವಯಸ್ಸಿಗೆ ತಕ್ಕುನಾದ ಸಮಾಧಾನಕರವಾದ ಫಲ ಭಗವಂತರಿಂದ ಉಂಟಾಗಬೇಕು ಅಂದರೆ ರಾಹು ಚಂದ್ರ ಶಾಂತಿ ಮಾಡಿಸ್ಬೇಕು. ಮತ್ತು ಮದನ ಗೋಪಾಲ ಅಂತ ಬಹಳ ವಿಶಿಷ್ಟವಾದ ಒಂದು ವಿರಳ ಫಲವನ್ನು ತಂದುಕೊಡ್ತಕ್ಕಂಥದ್ದು, ಬಹಳ ಒಳ್ಳೆಯ ಒಂದು ಹವನ ಅದು. ಮದನ ಗೋಪಾಲ ಅದರ ಒಂದು ಮೂಲಮಂತ್ರವನ್ನು ಜಪಿಸಿ ಅದನ್ನು ನೀವು ಹವನ ಮಾಡಿಸಿದ್ರೆ ಅದು ತುಂಬ ಸಹಾಯವಾಗುತ್ತೆ. ಅದರಿಂದ ಪ್ರಯತ್ನ ಮಾಡಿ, ಇದನ್ನು ವಿಚಾರಿಸಿ, ಅದು ಗೊತ್ತಿರಬೇಕು, ಆ ಮಂತ್ರ ಸಿದ್ಧಿಯಾಗಿರಬೇಕು. ಅವರಿಂದ ಈ ಕೆಲಸ ಆದರೆ ತುಂಬ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನ ಬೆಂಗಳೂರಿನಿಂದ ನಾಗಸುಂದರಮ್ಮ ಅವರು ಕಳಿಸಿದ್ದಾರೆ. ನಾಗಸುಂದರಮ್ಮ ಅವರ ಜನ್ಮ ದಿನಾಂಕ 21/3/1954. ಹುಟ್ಟಿದ ಸಮಯ ಬೆಳಗ್ಗೆ 5 ಗಂಟೆ. ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಾಗಸುಂದರಮ್ಮ ಅವರ ಪ್ರಶ್ನೆ ಅದು ಆರೋಗ್ಯಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ ತಮ್ಮದು ಕುಂಭಲಗ್ನವಾಗಿದೆ. ಪ್ರಸ್ತುತ ಕಾಲವನ್ನು ನೋಡಿಬಿಡೋಣ. ಈಗ ನಿಮಗೆ ಬುಧ ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ ಮುಂದಿನ ಡಿಸೆಂಬರ್ವರೆಗೆ, ಎಕ್ಸಾಕ್ಟಾಗಿ 1 ವರ್ಷ. ರಾಹು ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ. ಬುಧ ದಶೆ ಹಾಗೂ ಈ ರಾಹು ಭುಕ್ತಿ, ಈ ದಶಾನಾಥ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿ ಇದ್ದಾನೆ. ಅವನು ಅಷ್ಟಮಾಧಿಪತಿ. ಆತಂಕ ಬೇಡ. ನೀವು ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳಿ ಪ್ರತಿ ದಿವಸ, ಅದು ತುಂಬ ಸಹಾಯವಾಗುತ್ತೆ. ನಿಮ್ಮ ಆರೋಗ್ಯ ಸಣ್ಣ ಪುಟ್ಟ ತೊಡಕುಗಳನ್ನು ಅದು ಬಿಡಿಸ್ಕೊಡುತ್ತೆ. ಯೋಚನೆ ಮಾಡುವ ಅವಶ್ಯಕತೆ ಖಂಡಿತ ಈಗ ಇಲ್ಲ. ವಿಷ್ಣು ಸಹಸ್ರನಾಮ ಸಾಕಾಗುತ್ತೆ. ಅಕಸ್ಮಾತ್ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಸ್ವಲ್ಪ ತೀವ್ರವಾಗಿ ಅಂದರೆ ಒಂದು ಬುಧಶಾಂತಿ, ಯಾಕೆಂದರೆ ಅವನು ಅಷ್ಟಮಾಧಿಪತಿ ದಶ, ಹಾಗಾಗಿ ಒಂದು ಬುಧಶಾಂತಿ, ಒಂದು ಧನ್ವಂತರಿ ಹವನ ಮಾಡಿಸಬಹುದು. ಅದರಿಂದ ಚೇತರಿಕೆ ಬರುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈಗ ದ್ವಾದಶ ರಾಶಿಗಳ ಫಲಾಫಲ ನೋಡೋ ಟೈಮ್. ಮೊದಲಿಗೆ 6 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮಿಥುನ ರಾಶಿಯಲ್ಲಿ ಗುರುವನ್ನು ಕಾಣ್ತಾ ಇದ್ದೀವಿ. ಮಾಂದಿ ಉದಯಾಗಿದೆ, ಅದು ಕರ್ಕಟಕ ರಾಶಿಯಲ್ಲಿ. ಇನ್ನು ಕೇತು ಇರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ. ಬುಧನ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ ವೃಶ್ಚಿಕ ರಾಶಿಯಲ್ಲಿ. ಇನ್ನು ರವಿ, ಶುಕ್ರ ಹಾಗೂ ಕುಜರ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ, ಅದು ಧನು ರಾಶಿಯಲ್ಲಿ. ಚಂದ್ರ ಇರತಕ್ಕಂಥದ್ದು ಮಕರ ರಾಶಿಯಲ್ಲಿ. ರಾಹು ಮತ್ತು ಶನೈಶ್ಚರು ಕುಂಭ ಮೀನುಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ.
ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ. ಹೆಣ್ಮಕ್ಕಳಿಗಂತೂ ಬಹಳ ವಿಶೇಷವಾದ ಧೈರ್ಯ, ಸಾಹಸ, ಜೊತೆಗೆ ಕಾರ್ಯಸಿದ್ಧಿ, ಹೀಗೆ ನಿಮಗೆ ನಿಮ್ಮದೇ ಆದ ಒಂದು ಶಕ್ತಿ, ಬಲ ಇದೆ. ಹೀಗಾಗಿ ಚೆನ್ನಾಗಿದೆ ಈ ದಿವಸ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ ಈ ದಿವಸ. ನೀರಿನ ಸಮೀಪದಲ್ಲಿ ವಾಸ ಮಾಡೋರು, ನೀರಿನಿಂದ ಸ್ವಲ್ಪ ತೊಂದರೆಗಳು, ಕಂಟಕಗಳು ಸಾಧ್ಯತೆ ಇದೆ. ಹುಷಾರು, ಎಚ್ಚರ ವಹಿಸಿ. ಜಲಯಾನವೋ ಮತ್ತೊಂದು ಹುಷಾರು. ಇನ್ನು ಉಳಿದ ಹಾಗೆ ಈ ದಿವಸ ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇತ್ಯಾದಿ ಕಾಣಬಹುದು. ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಜಲದುರ್ಗೆ, ಕಟೀಲು ದುರ್ಗಾ ಪರಮೇಶ್ವರಿ ಅಥವಾ ಸಿಗಂಧೂರು ಪರಮೇಶ್ವರಿ ಒಂದು ಸ್ಮರಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಮನೆಯಲ್ಲಿ ಒಂದು ಸೌಖ್ಯ ವಾತಾವರಣ, ಅನುಕೂಲ, ದೇವ ಪೂಜೆ, ಪ್ರಾರ್ಥನೆ ಇವುಗಳಲ್ಲಿ ಯಾವುದೋ ಒಂದು ತೊಡಗು, ಅವುಗಳಲ್ಲಿ ಆಸಕ್ತಿ ಬರತಕ್ಕಂಥದ್ದು, ಹಿರಿಯರ ಸಜ್ಜನರ ಭೇಟಿಯಾಗ್ತಕ್ಕಂಥದ್ದು, ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಗುರು ಶಿಷ್ಯರಲ್ಲಿ ಉತ್ತಮ ಬಾಂಧವ್ಯ, ಒಂದು ಮನಸ್ಸಿಗೆ ಏನೋ ಒಂದು ಗೌರವ ವಾತಾವರಣ ಮೂಡುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಇನ್ನು ಈ ದಿವಸ ನಿಮಗೆ ಸ್ವಲ್ಪ ಭಯ, ಆತಂಕವೂ ಇದೆ. ಸೇವಕರು, ಸಹಾಯಕರಿಂದ ಅನುಕೂಲ, ಅನಾನುಕೂಲ ಇದೆ ಈ ದಿವಸ. ತೊಂದರೆ ಆಗುತ್ತೆ. ಅವ್ರಿಗೇನೋ ಕೆಲಸ ಬಯಸ್ತಿರ್ತೀರಾ, ಅದು ಹಾಳು ಮಾಡಿದ್ದು ಹಾಳು ಅಂತ ಗಾದೆ ಇದೆಯಲ್ಲ, ಆ ರೀತಿಯಲ್ಲಿ ಸಂಪೂರ್ಣ ನಷ್ಟವಾಗುತ್ತೆ. ಹೀಗಾಗಿ ಗಮನ ಇರಲಿ ಅದರ ಕಡೆಗೆ. ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ವಾಗ್ಬಲ ಕಡಿಮೆ, ಮಾತಲ್ಲಿ ಸ್ವಲ್ಪ ಕುಹಕ, ಕುಟುಕೋದು ಈ ರೀತಿಯಲ್ಲಿ ಇರ್ತದೆ. ಹೀಗಾಗಿ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆ. ನನಗೆ ಹೀಗಿದೆಯಪ್ಪ ಈ ದಿವಸ, ಯಾರನ್ನೂ ನೋವು ಮಾಡೋದು ಬೇಡ, ಆ ಥರದೊಂದು ಮನಸ್ಸಿಗೆ ನಾವೇ ಒಂದು ನಿಶ್ಚಯ ಮಾಡಿಕೊಳ್ಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ನೋಡಿ ಸ್ವಲ್ಪ ತೊಂದರೆ, ತಕರಾರುಗಳು ಸೂಚಿಸ್ತಾ ಇದೆ. ಹುಷಾರು. ಹಣ ವ್ಯವಹಾರ, ಹೆಣ್ಣುಮಕ್ಕಳಿಗೆ ಹಣ ವ್ಯವಹಾರದಲ್ಲಿ ತೊಂದರೆ, ನಷ್ಟ. ಚಂದ್ರನು ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಮಾತಿನಿಂದ ದುಃಖದ ವಾತಾವರಣಕ್ಕೆ ಸಿಕ್ಕಾಕೊಳ್ತೀರಾ, ಅಪಮಾನಕ್ಕೆ ಒಳಗಾಗ್ತೀರಾ. ಈ ರೀತಿಯಲ್ಲಿ ಒಂದು ವಾದ ಚರ್ಚೆಗಳಲ್ಲಿ ಭಾಗಿಯಾಗಬೇಡಿ ಈ ದಿವಸ. ತುಂಬ ಎಚ್ಚರಿಕೆ ಬೇಕು. ಪ್ರಾರ್ಥನೆಗೆ ದಿವಸ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಇಬ್ಬರಲ್ಲೂ ಯಾವುದೇ ಗಲಾಟೆ, ಘರ್ಷಣೆ ಇಲ್ಲದೆ ಸೌಖ್ಯವಾಗಿದ್ದೀವಪ್ಪ ಅಂತ ಮನಸ್ಸಿಗೆ ಬರ್ತಾ ಇರುತ್ತೆ ಈ ದಿವಸ. ಇನ್ನು ವೃತ್ತಿ, ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಅನುಕೂಲದ ವಾತಾವರಣ ಇದೆ ಈ ದಿವಸ. ಸ್ವಲ್ಪ ನಿಮ್ಮ ಆರೋಗ್ಯದಲ್ಲೇ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ತಲೆ ಶೀತ, ಈ ಬಾಧೆ, ಈ ಜಲ ಸಂಬಂಧಿ ವಾಟರ್ ಇನ್ಫೆಕ್ಷನ್ ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಏನೋ ಒಂದು ಬಾಧೆ ಉಂಟಾಗಬಹುದು. ಅಥವಾ ಕಣ್ಣಲ್ಲಿ ಏನೋ ನೀರು ಸೋರೋದು, ಈ ಥರದ್ದೇನೋ ಕಣ್ಣಿನ ಬಾಧೆ ಈ ಥರದ್ದಿದೆ. ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ, ವ್ಯಯವೂ ಇದೆ. ಲಾಭ, ವ್ಯಯ ಎರಡು ಒಟ್ಟೊಟ್ಟಿಗೆ ಇದೆ ಈ ದಿವಸ. ನಿಮಗೆ ಎಚ್ಚರ ಇರಲಿ. ಸ್ತ್ರೀಯರಿಗೆ, ಹೆಣ್ಣುಮಕ್ಕಳಿಗೆ ಸ್ವಲ್ಪ ಸಾಲ, ಶತ್ರುಗಳ ಬಾಧೆ, ಇನ್ನೇನು ಆರೋಗ್ಯ ವ್ಯತ್ಯಾಸ ಇದನ್ನು ಸೂಚಿಸ್ತಾ ಇದೆ. ಸ್ತ್ರೀಯರು ಸ್ವಲ್ಪ ಹುಷಾರು. ಉಳಿದ ಹಾಗೆ ಬಂಧುಗಳ ಸಹಕಾರ, ಮಿತ್ರರ ಸಹಾಯ ಚೆನ್ನಾಗಿದೆ. ಮಕ್ಕಳಿಂದ ಅನುಕೂಲ ಇದೆ. ಹಿರಿಯರಿಂದ, ಗುರುಸಮಾನರಿಂದ, ಗುರುಗಳಿಂದ ಒಳ್ಳೆ ಮಾರ್ಗದರ್ಶನ. ಒಂದು ಫೋನ್ ಕಾಲಲ್ಲಿ ಒಂದು ಏನೋ ಸಲಹೆ ಕೇಳಿದ್ರೆ ವಿವರವಾಗಿ ಹೇಳಿ ನಿಮಗೆ ಒಂದು ಸಮಾಧಾನ ಕೊಡ್ತಕ್ಕಂಥದ್ದು, ಆ ರೀತಿಯ ಒಂದು ಘಟನೆ ನಡೆಯುತ್ತೆ ಈ ದಿವಸ. ನೀವು ಕೂಡ ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ಲಾಭದಾಯಕವಾಗಿದೆ. 2-3 ಬಗೆಗಳಲ್ಲಿ ಲಾಭ ಕಾಣ್ತೀರಾ ಈ ದಿವಸ. ಮಕ್ಕಳಿಂದ ಸಮಾಧಾನ, ಸೌಕರ್ಯ. ಸ್ತ್ರೀಯರಿಗೆ ತುಂಬ ಜಾಣ್ಮೆಯಿಂದ ಕಾರ್ಯಕೌಶಲ್ಯ ಚೆನ್ನಾಗಿರುತ್ತೆ, ಕಾರ್ಯಗಳನ್ನು ನಿಭಾಯಿಸ್ತೀರಾ ಈ ದಿವಸ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ, ಪ್ರಶಂಸೆ, ಗೌರವ ಸಿಗ್ತಕ್ಕಂಥದ್ದು, ಮಾತಿಗೆ ಮಾನ್ಯತೆ, ಬೆಲೆ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಶುಭದಾಯಕವಾಗಿದೆ. ಪ್ರಯಾಣ ಸುಖಕರವಾಗಿರ್ತದೆ ಈ ದಿವಸ. ಬಂಧುಗಳ ವಿಚಾರದಲ್ಲೂ ಒಂದು ಆತ್ಮೀಯತೆ ಇರುತ್ತೆ. ಚೆನ್ನಾಗಿದೆ ಇವತ್ತು. ಇಷ್ಟ ದೇವತಾರಾಧನೆ ಮಾಡಿ. ತುಲಾರಾಶಿಯವರಿಗೆ ಈ ದಿವಸ ನೋಡಿ, ವೃತ್ತಿಯ ಸ್ಥಳದಲ್ಲಿ ನಿಮಗೆ ಮಾಂದ್ಯ ಉದಿಯಾಗಿರೋ ಕಾರಣದಿಂದಾಗಿ ಕಾರ್ಯಗಳಲ್ಲಿ ತೊಡಕು, ವಿಘ್ನಗಳು, ಯಾವುದೊಂದು ಸರಿಗೆ ಆಗ್ತಾ ಇಲ್ವಲ್ಲಪ್ಪ ಅನ್ನೋ ಒಂದು ಮನಸ್ಸಿಗೆ ನೋವು, ವ್ಯಥೆ ಉಂಟಾಗುತ್ತೆ ಈ ದಿವಸ. ಆದರೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ. ಚಂದ್ರನಿಗೆ ದಿಗ್ಬಲ ಅಲ್ಲಿ, ಈ ಕಾರಣದಿಂದಾಗಿ ಹೆಚ್ಚಿನ ಬಲ. ಮತ್ತು ಬಂಧು ಮಿತ್ರರಿಂದ ತುಂಬ ಆತ್ಮೀಯತೆ, ಒಡನಾಟ, ಅವರ ಸಹಕಾರ. ಕೆಲಸದ ಹತ್ಲಾಗ ಹೋಗಲಿ, ರಜಾ ಹಾಕತ್ಲ ಇವು ಎಲ್ಲೋ ಟ್ರಿಪ್ಪೋ ಮತ್ತೊಂದೋ ಹೊರಟ್ಬೇಡ ಅನ್ನೋ ಈ ರೀತಿಯ ಒಂದು ಮನಸ್ಥಿತಿ ಬಂದುಬಿಡುತ್ತೆ ಈ ದಿವಸ. ಈ ಮಟ್ಟಿಗೆ, ಸೌಖ್ಯದ ಮಟ್ಟಿಗೆ ತುಂಬ ಚೆನ್ನಾಗಿದೆ ಚಂದ್ರನಿಂದಾಗಿ. ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ, ಹಣವನ್ನು ಗಳಿಸ್ತೀರಾ. 2-3 ರೀತಿಯ ವ್ಯಾಪಾರ ವಹಿವಾಟು ಚೆನ್ನಾಗಿರುತ್ತೆ ಈ ದಿವಸ, ನಡೆಯುತ್ತೆ ಈ ದಿವಸ. ಹೆಣ್ಣುಮಕ್ಕಳಿಗೆ ಧೈರ್ಯ, ಶೌರ್ಯ, ಎಂಥದ್ದನ್ನು ನಿಭಾಯಿಸಿ
ಕಠಿಣ ಸಂದರ್ಭ ಇರುತ್ತೆ, ಹೆಣ್ಮಕ್ಳು ಅದನ್ನು ಮುನ್ನುಗ್ಗಿ ಅದನ್ನು ಕೆಲಸ ಮಾಡಿ ಸೈ ಅನ್ನಿಸ್ಕೋತಾರೆ. ಚೆನ್ನಾಗಿದೆ. ಈ ದಿವಸ ಸಹೋದರ ಸಹೋದರಿಯರಲ್ಲಿ ಒಂದು ಆತ್ಮೀಯ ಬಾಂಧವ್ಯ ಚೆನ್ನಾಗಿರುತ್ತೆ. ಈ ದಿವಸ ಪ್ರಾರ್ಥನೆಗೆ ಈ ದಿವಸ ಸ್ವಲ್ಪ ತಂದೆ ಮಕ್ಕಳಲ್ಲಿ ಇದು ಸ್ವಲ್ಪ ಭಿನ್ನಾಭಿಪ್ರಾಯಗಳಿದ್ದಾವೆ. ತನ್ಮೂಲಕ ಕುಟುಂಬದಲ್ಲಿ ಇನ್ನೇನೋ ಒಂದು ಸಮಸ್ಯೆಗಳಾಯ್ತಲ್ಲಪ್ಪ ಅಂತ ಒಂದು ಆತಂಕ ಶುರುವಾಗುತ್ತೆ. ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿಯವರಿಗೆ ದಿವಸ ಕುಟುಂಬ ಸೌಖ್ಯ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ, ತುಂಬ ಪ್ರಜ್ಞೆಯಿಂದ ತುಂಬ ವಿವೇಕದಿಂದ ಮಾತಾಡುವ ಕೌಶಲ್ಯ ಬರುತ್ತೆ. ಹೆಣ್ಣುಮಕ್ಕಳಿಗೆ ತುಂಬ ಚೆನ್ನಾಗಿ ನಾಜೂಕಾಗಿ ಒಂದು ಸಂದರ್ಭವನ್ನು ನಿಭಾಯಿಸುವ ಶಕ್ತಿ ಇದೆಲ್ಲ ತುಂಬ ಚೆನ್ನಾಗಿದೆ. ಆಫೀಸ್ಗಳಲ್ಲೂ ಅಷ್ಟೇ, ಯಾವುದೋ ಒಂದು ಕ್ಲಿಷ್ಟ ಕಠಿಣ ಆಗಿರುತ್ತೆ, ಸಂಕೀರ್ಣವಾಗಿರುತ್ತೆ, ಕಾಂಪ್ಲೆಕ್ಸ್ ಅಂತಾರೆ, ಆ ರೀತಿಯಲ್ಲಿರುತ್ತೆ. ಅದನ್ನು ಸುಲಭವಾಗಿ ಒಂದು ಮಾತಲ್ಲಿ ಮುಗಿಸ್ಬಿಡ್ತೀರಾ, ಅಥವಾ ಒಂದು ಸಂದೇಶವೋ ಒಂದು ಮೇಲಿ ಈ ಥರದಲ್ಲಿ ಮುಗಿದೋಗುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ವಸ್ತು ನಷ್ಟತೆ ಇದೆ ರೀ, ಹೇಗೆ ಸ್ವಲ್ಪ ಗಮನ ಇರಲಿ. ನಿಮ್ಮ ಏನು ಅಗತ್ಯ ವಸ್ತುಗಳು, ಬಿಲಾಂಗಿಂಗ್ಸ್. ಪ್ರಾರ್ಥನೆಗೆ ದಿವಸ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ ಈ ದಿವಸ. ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಮತ್ತು ಈ ದಿವಸ ನಿಮಗೆ ಕುಟುಂಬದಲ್ಲಿ ಏನೋ ಸ್ವಲ್ಪ ಘರ್ಷಣೆಗಳು, ತಕರಾರುಗಳು ಬರೋ ಸಾಧ್ಯತೆ ಸೂಚಿಸ್ತಾ ಇದೆ. ಆಹಾರ ವ್ಯತ್ಯಾಸ ಮಾಡ್ಕೊಂಡ್ಬಿಡ್ತೀರಾ, ಹುಷಾರು, ಎಚ್ಚರ ವಹಿಸಿ. ಮುಖ್ಯವಾಗಿ ದಿವಸ ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪ. ಜಲ ವ್ಯಾಪಾರಿಗಳಿಗೆ, ಈ ಹಾಲು, ಹೈನು, ಮತ್ತೊಂದು ರಸ, ದ್ರವ ವ್ಯಾಪಾರಿಗಳಿಗೆ ಅಲ್ಲಿ ಏನೋ ಒಂದು ಅಶುಚಿಯೋ, ತೊಡಕೋ, ತೊಂದರೆಯೋ ಈ ಥರದ್ದು ಬರೋ ಸಾಧ್ಯತೆಗಳೂ ಇದ್ದಾವೆ ಈ ದಿವಸ. ದುರ್ಗಾ ಸನ್ನಿಧಾನ ಈ ದಿವಸ ಅಭಿಷೇಕ, ರುದ್ರಾಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಜಾಣ್ಮೆಯಿಂದ ಕೆಲಸ ನಿಭಾಯಿಸ್ತೀರ ಈ ದಿವಸ. ಔಷಧ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಲಾಭದಾಯಕವಾಗಿದೆ, ಹೆಚ್ಚಿನ ಅನುಕೂಲ ಇದೆ ಈ ದಿವಸ. ಚಂದ್ರವ್ಯಯದಲ್ಲಿದ್ದರೆ ಹೆಣ್ಮಕ್ಕಳಿಗೆ ಸ್ವಲ್ಪ ಅಲೆದಾಟ ಮತ್ತು ಅತಿಯಾದ ವ್ಯಯ ಉಂಟಾಗುತ್ತೆ. ಇಷ್ಟಪಟ್ಟು ತೊಗೋತೀರ, ಆದರೆ ಅದು ಖರ್ಚಾಯ್ತಲ್ಲ ಅಂತ ಮತ್ತೆ ಆಮೇಲೆ ಗೋಳಾಡ್ತೀರ. ಈ ರೀತಿಯಲ್ಲಿ ಇರ್ತದೆ ಈ ದಿವಸ. ಹೀಗಾಗಿ ಆ ವ್ಯಯ ನಿರ್ಮೂಲನೆಗೆ ಅಕ್ಕಿ ಸಮರ್ಪಣೆ, ಅಮ್ಮನವ್ರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿದರೆ ಬಹಳ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ, ಒಂದು ಕಾರ್ಯಕೌಶಲ್ಯ ಇದೆಲ್ಲ ಚೆನ್ನಾಗಿದೆ. ಸ್ನೇಹಿತರಿಂದ, ಬಂಧುಗಳಿಂದ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದಲ್ಲಿ ನೋಡಿ ನಿಮಗೆ ಸ್ವಲ್ಪ ಕಿರಿಕಿರಿ ಆಗಿಬಿಡುತ್ತೆ, ಅವರ ಹತ್ರ ತಗಾದೆ, ತಾಯಿ ಮಕ್ಕಳಲ್ಲಿ ಸ್ವಲ್ಪ ಏನೋ ಮಾತುಕತೆ ಬಂದುಬಿಡುತ್ತೆ. ಮತ್ತು ಸ್ವಲ್ಪ ಉದರ ಬಾಧೆ ಕೂಡ ಸೂಚಿಸ್ತಾ ಇದೆ. ಬೆನ್ನು ಮತ್ತು ಉದರ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳಾಗಬಹುದು. ದುರ್ಗಾ ಕವಚ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ದಿವ್ಯಭೂಷಣ ಸಂದೋಹರಂಜಿತಾಯೈ ನಮೋ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ ಜೊತೆಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.